ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕೇರ್ ಆಫ್ ಕರುನಾಡು ಮಾತಾಡ್ತಾ ಇದ್ದೀನಿ. ವಿಡಿಯೋ ಮಾಡಿ ತುಂಬ ದಿನನೇ ಆಯಿತು. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಟೈಮು ಎಕ್ಸಾಕ್ಟಾಗಿ 3 ಗಂಟೆ ಭಾನುವಾರ. ಮನೆಯಲ್ಲಿ ಬೆಡ್ಶೀಟ್ ಹೊತ್ಕೊಂಡು ದವಾಖಾಳದ್ ಬಿಟ್ಟು ಇಷ್ಟೊತ್ತಿಗೆ ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಅಂದರೆ, ಒಂದು ರೈಡ್ ಹೋಗ್ತಾ ಇದ್ದೀನಿ ತಮಿಳ್ನಾಡು ವಾತಮಲೈಗೆ, ಡಾರ್ಕ್ ರೈಡರ್ಸ್ ಬೆಂಗಳೂರು ಕಡೆಯಿಂದ. ಈಗ ಸದ್ಯಕ್ಕೆ ನಮ್ಮ ಏರಿಯಾ ಬಿಟ್ಟಿದ್ದೀನಿ. ನಮ್ಮದು ಮೀಟಪ್ ಇರೋದು ಆ್ಯಕ್ಚುಲಿ ಸಿಲ್ಕ್ ಬೋರ್ಡಲ್ಲಿ 58-60 ಮೆಂಬರ್ಸ್ ಏನೋ ರಿಜಿಸ್ಟರ್ ಆಗಿದ್ದಾರೆ. ಬಟ್ ರಿಜಿಸ್ಟರ್ ಆದವರೆಲ್ಲ ಬರ್ತಾರೆ ಅನ್ನೋ ಸುಳ್ಳು. ನೋಡೋಣ. ಆಕ್ಚುಲಿ ನಮ್ಮ ಮ್ಯಾಂಡೇಟರಿ ಅನಿಲ್ ಅವರು ಬರೋದು ಡೌಟು ಅಂತ ಹೇಳಿದ್ದಾರೆ. ಬಟ್ 100% ಟ್ರೈ ಮಾಡ್ತೀನಿ ಬ್ರೋ, ಬರೋಕ್ಕೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಏನಾಗುತ್ತೋ ಎತ್ತ ಅಂತ. ನೋಡುವ, ಬಂದ್ರೆ ಖುಷಿ, ಬರ್ದಿದ್ರು ಖುಷಿ. ಹೋಯ್ತಾ ಇರೋದಷ್ಟೇ. ಎಂತ ಫ್ರೆಂಡ್ ಅಲ್ಲ ನೀನು. ಸಿಲ್ಕ್ ಬೋರ್ಡ್ ಹೋಗಿನ ಮುಂಚೆ ಒಂದು ಟೀ. ಓಹೋ, ಏನ್ರಿ ಟಾಕ್ಸಿಕ್ ಕಿಟ್? ಹೆಸರಲ್ಲೇ ಟಾಕ್ಸಿಕ್ ಇಕ್ಕೊಂಡಿದಿರಲ್ರಿ. ನಾವ್ ಚೆನ್ನಾಗಿರೋ ಹೆಸರು ಇಕ್ಕೊಂಡ್ರೆ ಯಾರೋ ಮೂಸ್ ನೋಡಲ್ಲ ನಮ್ಮನ್ನ. ನೀವು ಹೆಸರಲ್ಲೇ ಟಾಕ್ಸಿಕ್ ಇಕ್ಕೊಂಡ್ರೆ ಯಾರು ಮೂಸ್ ನೋಡ್ತಾರೆ? ಲಾಲ್ ಬಾಗಿಂದ ಟುವರ್ಡ್ಸ್ ಡೈರಿ ಸರ್ಕಲ್ ರೋಡ್ ಅಲ್ಲಿ ರೈಟ್ ಸೈಡ್ಗೆ ಒಂದು ಹಾಸ್ಪಿಟ್ಲ್ ಇದೆ. ಅದು ನನ್ ಗೆಳೆಯನ, ನನ್ ಕುಚಿಕ್ಕು ತವ್ರ ಮನೆ ಇದ್ದಂಗೆ ಅದು. ನೋಡಿ, ನಿವಾನ್ಸ್ ಹಾಸ್ಪಿಟ್ಲು ನನ್ ಕುಚಿಕ್ಕು ತವ್ರ ಮನೆ ಅದು. ನನ್ನ ಮಗ ಅಲ್ಲಿರೋರ್ನಾದ್ರೂ ಕಂಟ್ರೋಲ್ ಮಾಡ್ಬೋದು, ಏನಾದ್ರು ಹೇಳಿ ಇವ್ರನ್ನ ಮಾತ್ರ ಕಂಟ್ರೋಲ್ ಮಾಡಕ್ಕಾಗಲ್ಲ. ಹುಚ್ಚು ಬಡ್ಡಿ ಮಗ ಆಡ್ದಂಗ ಆಡ್ತಾನ. ಒಳ್ಳೆ ಹೇಳಿದಕ್ಕೆಲ್ಲ ಏನಾದ್ರು ಒಂದು ಉಲ್ಟಾ ಹೇಳಿದ್ರೇನೆ ಅವನಿಗೆ ತಿಂದಿದ್ದನ್ನ ಕರಗೋದು. ನಾನು ಹೇಳಿದ್ದನ್ನೇನಾದ್ರು ಒಪ್ಕೊಂಡ್ಬಿಟ್ರೆ ಅವ್ನು ಹೇಳ್ತೀನಲ್ಲ, ಅವ್ರ ಅಪ್ಪನ ಮಗನೇ ಅಲ್ಲ ಅವನು. ನನ್ನ ಮಗ ಹಂಗ ಆಡ್ತಾನ. ಒಳ್ಳೆ ನಿಮ್ ಗ್ರೂಪ್ ಅಲ್ಲಿ ಅಂತನೊಬ್ಬ ಇರ್ತಾನೆ ನೋಡ್ರಿ, ಹೇಳಿದ್ಕೆಲ್ಲ ತಲೆಗೆ ಹಾಕೋನು. ನಾವ್ ಹೇಳಿದ್ದೆಲ್ಲ ತಪ್ಪು, ಅವ್ನು ಹೇಳಿದ್ದೆಲ್ಲ ಸರಿ ಅನ್ನೋನೊಬ್ಬ ಇರ್ತಾನೆ ನೋಡ್ರಿ, ಅವ್ನ ಟ್ಯಾಗ್ ಮಾಡ್ರಿ, ಹೇಳ್ತೀನಿ. ಯೂಸ್ಲೆಸ್ ಫೆಲೋ ಅಂತೂ ಇಂತೂ ಫೈನಲಿ ಕೋರ್ಮಂಗ್ಲ ಬಂದೆ. ಇನ್ನೇನ್ ಕೋರ್ಮಂಗ್ಲ ಆದ್ಮೇಲೆ ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ ಒಂದು ಸಿಗ್ನಲ್, ಆಮೇಲೆ ಮಡಿವಾಳ, ನೆಕ್ಸ್ಟ್ ಸಿಲ್ಕ್ ಬೋರ್ಡ್ ಅಷ್ಟೇ. ಗುರು, ನಾನು ಹೇಳ್ತೀನಲ್ಲ, ಬೆಂಗಳೂರು ತುಂಬಾ ದೊಡ್ಡದೇನಲ್ಲ. ಓಕೆ, ಟ್ರಾವೆಲ್ ಮಾಡಕ್ಕೆಲ್ಲ ಆರಾಮಾಗಿದೆ. ನಮ್ಮನೆ ಪಿಣಿಯಿಂದ ಸಿಲ್ಕ್ ಬೋರ್ಡ್ ಒಂದು 23 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನಾನು ಕರೆಕ್ಟಾಗಿ 3 ಗಂಟೆಗೆ ಮನೆ ಬಿಟ್ಟೆ. ಈಗ ಟೈಮ್ ಎಷ್ಟು? 3:44. ಆಲ್ರೆಡಿ ಟೀ ಕುಡಿಯೋಕ್ಕೂ ಸೈಡ್ಗೆ ಹಾಕಿದ್ವಿ. ಅಪ್ರಾಕ್ಸಿಮೇಟ್ಲಿ ಒಂದು 45 ನಿಮಿಷ ಅಂದ್ಕೊಳ್ಳೋಣ. ಆಯ್ತು, 45 ನಿಮಿಷಕ್ಕೆ 23 ಕಿಲೋಮೀಟರ್ ಕವರ್ ಮಾಡ್ಬೋದು. ಬಟ್ ವೆಹಿಕಲ್ ಜಾಸ್ತಿ ಆಗ್ಬಿಟ್ಟಿದ್ದೇವೆ, ಅಷ್ಟೇ ಪ್ರಾಬ್ಲಮ್. ಆಮೇಲೆ ವೆಹಿಕಲ್ ಜಾಸ್ತಿ ಆದಂಗೆ ತಕ್ಕನಂಗೆ ರೋಡ್ ಇಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಡಬಲ್ ರೋಡ್ ಇದೆ ಇಲ್ಲಿ. ಎಷ್ಟು 60 ರೋಡ್ ಇದೆ. ಅದೇ ಒಂದೊಂದ್ ಕಡೆ ನೋಡಿದಿರಲ್ಲ 20 ಅಡಿ ರೋಡ್ ಇರುತ್ತೆ. ಬೆಂಗಳೂರ್ನ ಮಾದರಿಯಾಗಿ ಇಟ್ಕೊಂಡು ಮೈಸೂರನ್ನ ಪ್ಲಾನ್ ಮಾಡಿದ್ದಲ್ವಾ. ಸೊ ಇಲ್ಲಿ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರು ಅದನ್ನೆಲ್ಲ ಕಟ್ ಆಫ್ ಮಾಡಿ ಮೈಸೂರು ಅಂತ ದೊಡ್ಡ ಸಿಟಿ, ಅಷ್ಟು ಚೆನ್ನಾಗಿರೋ ಸಿಟಿನ ಕಟ್ಟಿದ್ರು. ಓಕೆ, ಈಗ ಮಡಿವಾಳದಲ್ಲಿದ್ದೀನಿ. ಲೆಟ್ಸ್ ಫ್ಯೂಲ್ ಅಪ್ ದ ಗಾಡಿ. ರೈಡ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಪೆಟ್ರೋಲ್ಗೆಲ್ಲ ಸೈಡ್ಗೆ ಹಾಕೋದು ಚೆನ್ನಾಗಿರಲ್ಲ. ರೈಡ್ ಸ್ಟಾರ್ಟ್ ಆದ್ಮೇಲೆ ಒಂದೇ ಸ್ಟಾಪ್ ಟಿಫನ್ಗೆ. ಅಣ್ಣ 450 ಹಾಕೋಣ ಬರ್ರಿ, ಹಾಕಿಸ್ಕೊಳ್ರಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬಿಲ್ ಕೊಡು ಬೈ, ಬಿಲ್ ಕೊಡು. ಅದಕ್ಕೆ ಏನೇ ಮಾಡ್ಬೇಕಾರೋ ಜ್ಞಾನ ಪ್ಲಸ್ ಪರಿಜ್ಞಾನ ಎರಡೂ ಇರಬೇಕು. ಇನ್ನೂ 3 ಪಾಯಿಂಟ್ ಇತ್ತು ಗಾಡಿಲಿ ಪೆಟ್ರೋಲು. ಆಯ್ತಾ? ಚಲೋ. ಒಂದು ವಾರ ಆಗಿ. ಅಯ್ಯೋ, ನೋಡ್ಕೊಂಬಾರಯ್ಯ. ಹೊಡಿತು ಗುರು ಮುಂದೆ, ಇಲ್ಲಿಂದ ಗುದ್ದಿದ್ಕೆ. ಒಂದು ಗಾಡಿ ಓಡ್ಸಕ್ ಬರಲ್ಲ, ಗಾಡಿ ತಗೊಂಡ್ ಬಂದ್ಬಿಡ್ತೀರಾ. ಬ್ರೀಫಿಂಗ್ ಆಯ್ತು, ಈಗ ಗಾಡಿ ಶುರು ಮಾಡುವ. ಅಮ್ಮಮ್ಮಮ್ಮಮ್ಮಮ್ಮ, ಬರ್ರಿ ಟಾಕ್ಸಿಕ್ ಎಲ್ಲ ದೃಷ್ಟಿ ಆಗ್ಬಿಡುತ್ತೆ. ಮನೇಲಿ ಬೈತಾರ, ಆಮೇಲೆ ಮೊದಲೇ ಹುಷಾರಿರ್ತಾರೆ, ಬಿಡ್ಸಿರ್ತೀನಿ. ಊರಲ್ಲಿ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ನಿನಗೆ ನೋಡಕ್, ಅದಕ್ಕೆ ಇಷ್ಟು ಕ್ಯೂಟ್ ಆಗಿದ್ಯಲ್ಲ ಹ್ಯಾಂಡ್ಸಮ್ ಬಾಯ್ ನೀನು. ನನ್ ಮೇಲೆ ಆಣೆ ಇಟ್ಟು, ನನ್ ಮೇಲೆ ಆಣೆ ಇಟ್ಟು. ಮ್ಯಾಂಡೇಟರಿ ಅನಿಲ್ ಅವ್ರಿಗೆ ವೆಲ್ಕಮ್. ಮ್ಯಾಂಡೇಟರಿ ಅನಿಲ್ ಬ್ರೋ. ಸಾಂಗ್ ಹಾಕಿದೀನಿ ಫುಲ್ ಆಗಿ. ಅನಿಲ್ _ಯಾದವ್ _64 ಅಂತ. ಆಲ್ಮೋಸ್ಟ್ ಹುಡುಗಿರೇ ಫಾಲೋ ಮಾಡ್ರಿ. ಹುಡುಗರೇನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಅವನಿಗೆ, ಅಷ್ಟು ಬ್ಯುಸಿ ಆಗಿರ್ತಾನ ಅವನು. ಹುಡುಗರು ನನಗೆ ಮೆಸೇಜ್ ಮಾಡಲ್ಲ ಅವನು, ಅಣ್ಣ ಅಂತ. ಅದೇ ಹುಡುಗಿರ್ ಮೆಸೇಜ್ ಹಾಕಿ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ತಾನೆ. ಕಳ್ಳನ ಮಗ ಅವನು. ಮಗನೇ ಅಲ್ಲ, ನೀನು ಬೋಳಿ ಮಗ. ಸುಮಾರು 55ರಿಂದ 60 ದ್ವಿಚಕ್ರ ವಾಹನಗಳೊಂದಿಗೆ ನಾವು ಈಗ ರೈಡ್ನ ಶುರು ಮಾಡ್ತಿದ್ದೀವಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ. ಈಗ ಲೈನ್ ಅಪ್ ಮಾಡೋಣ, ಸೈಡ್ಗೆ ಹಾಕೋಣ. ವಿಡಿಯೋ ಹಿಡ್ಕೊಂತಾರೆ, ನಾವು ಸೈಡ್ಗೆ ಹಾಕೊಳ್ಳೋದು. ಎಕ್ಸಾಕ್ಟ್ ಆಗಿ ಟೈಮ್ ಬಂದು 5 ಗಂಟೆ 5 ನಿಮಿಷ ಆಯ್ತು. ಕರೆಕ್ಟ್ ಆಗಿ ಇವಾಗ ಕೋನಪ್ ನಗರ ಸಿಗ್ನಲ್ ಅಲ್ಲಿ ಇದೀವಿ. ಈಗ ನೆಕ್ಸ್ಟ್ ಪಿಟ್ ಸ್ಟಾಪ್ ಬಂದು ನಮ್ದು ಹತ್ತಿಬೆಲೆಯಲ್ಲಿ ಬರುತ್ತೆ. ಅಲ್ಲಿ ಒಂದು ಪಿಟ್ ಸ್ಟಾಪ್ ತಗೊಂಡು ಟೀ ಕಾಫಿ ಕುಡಿಯೋರು ಟೀ ಕಾಫಿ ಕುಡ್ಕೊಂತಾರೆ, ದಮ್ ಮಾಡ್ಕೊಂತಾರೆ. ಫ್ಲಾಶ್ ಬ್ಯಾಕ್. ರೈಡ್ ಸ್ಟಾರ್ಟ್ ಆದ್ಮೇಲೆ ಒಂದೇ ಸ್ಟಾಪ್ ಟಿಫನ್ಗೆ. ನಮ್ ನೀರ್ ಹಾಕಿರೋ ಟೀಗೆ ನಾವೇ ದುಡ್ಡು ಕೊಟ್ಟು ಕುಡಿಬೇಕು. ಅದೇ ವಿಪರ್ಯಾಸ ಅಂದ್ರೆ 17 18 ನೆನ್ನೆ ಪಾಪ ಅವಳೆ ಬಾಯಿಲಿ ಜೋಶಲ್ ಡೈಲಾಗ್ ಹೇಳ್ತಿ, ಇನ್ನು 18 ವರ್ಷ ನನಗೆ ಅಂತ. ಸ್ಮಾರ್ಟ್ ಆಗ ನೋಡ್ಗ. ಏನೋ ಕಂದಾಲಿ, ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ.
ಓಕೆ, ಹತ್ತಿಬೆಲೆ ಟೋಲಲ್ಲಿ ಒಂದು ಪಿಟ್ ಸ್ಟಾಪ್ ಮುಗಿಸ್ಕೊಂಡು ಈಗ ನಾವು ಹೊರಟಿದ್ದೀವಿ ನಮ್ಮ ಡೆಸ್ಟಿನೇಷನ್ ಕಡೆ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪು ಬಂದೆ ಅದೇ ಟಿಫನ್ಗೆ. ಈ ರೈಡ್ಗೆ ಹೋದಾಗ ನಿಮ್ಮದೇ ಇರೋಕ್ಕಾಗಲ್ಲ ಗುರು. ಯಾಕೆ ಹೇಳಿ, ಹಳೇ ನೆನಪುಗಳು ಕ್ಯಾರ ತಗೊಂಡು ಮೆಟ್ನಲ್ಲಿ ಹೊಡಿತಿರ್ತವೆ. ನೆಮ್ಮದಿಯಾಗಿ ಇರಬೇಕು ಅಂತಾನೆ ಅಲ್ವಾ ರೈಡಿಗೆ ಬರೋದು. ಯಾಕೆ ತಲೆ ಕೆಡ್ಸ್ಕೋಬೇಕು? ಯೋಚನೆ ಬಂದರೂ ತಲೆಗೆ ಹಾಕೋಬಾರ್ದು ಜಾಸ್ತಿ, ಬಿಟ್ಬಿಡೋಣ. ಆಗೋದೆಲ್ಲ ಒಳ್ಳೇದಕ್ಕೆ, ಆಗಿರೋದು ಒಳ್ಳೇದಕ್ಕೆ ಅಂದ್ಕೊಂಡು ನಮಗೆ ನಾವೇ ಫೇಕ್ ಮೋಟಿವೇಶನ್ ಕೊಟ್ಕೊಂಡು ಬದುಕೋಣ. ಆ್ಯಕ್ಚುಲಿ ಎಲ್ಲರೂ ಫೇಕ್ ಮೋಟಿವೇಶನಲ್ಲೇ ಬದುಕ್ತಾ ಇರೋದು. ಎಲ್ಲರೂ ಚೆನ್ನಾಗಿದ್ದೀವಿ ಅಂದ್ಕೊಂಡು ನಂಬ್ಕೊಂಡು ಚೆನ್ನಾಗಿಲ್ಲದೆ ಜೀವನನ ಬಾಳ್ತಾವ್ರೆ. ಹಾಕೊಂಡ್ಲೇ ಇವನು ಯಾವನು ಲೈಟಾಗಿ ಬೆಳಕಾಗ್ತಾ ಇದೆ. ಕ್ಯಾಮ್ರಾದಲ್ಲಿ ವ್ಯೂ ಹೆಂಗೆ ಕಾಣ್ತಿದೆ ಅಂತ ನನಗೆ ಗೊತ್ತಿಲ್ಲ, ಮಾತ್ರ ಲೈವ್ ಆಗಿ ಸಕ್ಕದಾಗಿ ಕಾಣ್ತಾ ಇದೆ. ಮಾತ್ರ ಫುಲ್ಲು ಮಿಸ್ಟು, ಫ್ಲೈಓವರ್ ಮೇಲೆ ಬೇರೆ ಹೋಗ್ತಾ ಇದೀವಲ್ಲ, ಅಕ್ಕನ್ ಕ್ರೇಜಿ ವ್ಯೂ ಮಾತ್ರ. ಓ, ನಮ್ಮ ದೋಸ್ತ ಅಂತ ನಿಂತ್ಕೊಂಡು ಹೊಡಿತಾನಪ್ಪ ಎಕ್ಸ್ಪಲ್ಸ್ನ. ಅವನ್ ಎಕ್ಸ್ಪಲ್ಸು ನಿಂತ್ಕೊಂಡು ಹೊಡಿತಾನೆ, ನಮ್ದು R15 ನಾವು ಎಲ್ಲಿ ನಿಂತ್ಕೊಂಡು ಹೊಡಿಯೋಣ? ಬೇಡಪ್ಪ, ಈಗ ನನಗೆ ಆ ಶಕ್ತಿ ಇಲ್ಲ. ಇದನ್ನ ಕೂತ್ಕೊಂಡು ಓಡಿಸೋರನ್ನೇ ಬೆನ್ನು ನೋವು ಬರ್ತದೆ, ಇನ್ನು ನಿಂತ್ಕೊಂಡು ಓಡಿಸೋರು ಏನೇನು ನೋವು ಬರ್ತದೋ ಗೊತ್ತಿಲ್ಲ. ಮುಂದಗಡೆ ಹೋಗ್ತಾ ನೋಡ್ರಿ ಅಮಿತ್ ಟಾಕ್ಸಿಕ್ ಕಿಡ್ ಹಾಸನ್ ಅಂತಾರೆ. ಪ್ರಜ್ವಲ್ ರೇವಣ್ಣವ್ರವರು ನಮ್ಮ ಮ್ಯಾಂಡೇಟರಿ ಅನಿಲು ಹಿಂದೆನೇ ಉಳ್ಕೊಂಬಿಟ್ಟಾರೆ, ಇನ್ನೂ ಬಂದಿಲ್ಲ. ರೈಡ್ ಸ್ಟಾರ್ಟ್ ಆಗಿಂದ ನೋಡ್ತಾ ಇದ್ದೀನಿ, ಬರ್ತಾರೆ ಮುಂದಕ್ಕೆ ಅಂತ ಬಂದಿಲ್ಲ. ನುಗ್ಲಿ ಬನಾನೆ ನುಗ್ಲಿ. ಇಲ್ಲ ಹಿಂಗೆ ಹೋದ್ರೆ ಯಲಂಕ. ಯಲಂಕ ಇಂದ ಮುಂದೆ ಒಂಚೂರು ಹೋಗಿ ರೈಟ್ ತಿಡಿಕೊಂಡ್ರೆ ಶ್ರೀಲಂಕಾ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಶ್ರೀಲಂಕಾಗ ಟಿಫನ್ಗ ಯಾವನಿಗೆ ಗೊತ್ತು? ತೆರಿಯೋದು ಪೋಯ.